ನಮಸ್ಕಾರ ಎಲ್ಲ ವಾಹಿನಿಯವರೆಗೂ ಬಂದು ಸಿನಿಮಾ ನೋಡಿದ್ದೀರಿ, ಕೊನೆವರೆಗೂ ನೋಡಿದ್ದೀರಿ. ಎಲ್ರಿಗೂ ಒಂದು ಧನ್ಯವಾದ ಹೇಳ್ತಾನೆ ಶುರು ಮಾಡೋಣ. ತುಂಬ ಸಂತೋಷ ಇದೆ. ಕನ್ನಡ ಚಿತ್ರರಂಗ ಬಂದು 90 ವರ್ಷ ಆಯಿತು. ಮೊನ್ನೆ ಅದರ ಆ್ಯಕ್ಟಿವಿಟೀಸ್ ಎಲ್ಲ ಆಗಿದೆ. 1934 ಬರುತ್ತೆ. 1911 ಕನ್ನಡದ ಚಿತ್ರ ಅದು ಒಂದು ದೊಡ್ಡ ವಿಚಾರ. ಅದನ್ನು ಕಥೆಯಾಗಿಟ್ಕೊಂಡು ಮಾಡಿರುವಂತಹ ಚಿತ್ರವಾಗಿದೆ. ಅದರಲ್ಲಿ ಪಾತ್ರವಹಿಸಿರುವಂಥ ಅವಿನಾಶ್, ಚೈತ್ರ ಮತ್ತು ಇದಕ್ಕೆ ಜೀವ ತುಂಬಿರುವಂತಹ ಮ್ಯೂಸಿಕಲಿ ಜೀವ ತುಂಬಿರುವಂತಹ ಅನೂಪ್ ಸೇನೆ ಮತ್ತು ವಿಖ್ಯಾತ ಹಣಗಳು ಉಳಿಸಿರುವಂಥ ಇದು ಎಲ್ಲರ ಮತ್ತು ನಿರ್ದೇಶಕರ ಕಣ್ಣಾಗಿ ಕೆಲಸ ಮಾಡಿರುವಂತಹ ಕ್ಯಾಮ್ರಾಮನ್ ಅಶೋಕ್ ಸಾಮ್ರಾಟ್, ವಂಡರ್ಫುಲ್ ಕ್ಯಾಮ್ರಾಮನ್. ಎಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರುವಂಥ ಎಲ್ಲರಿಗೂ ಆಭಾರಿಯಾಗಿದ್ದೇವೆ. ಒಂದು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಅಂತಂದರೆ, ಇದೆಲ್ಲದರ ಜೊತೆಗೆ ಅವನೊಬ್ಬಿದ್ದಾನೆ, ಅವನೊಬ್ಬ ಹುಟ್ಕೊಂಡ, ಅವನೊಬ್ಬ ನೋಡ್ತೀಯಾನೆ, ಪದ್ಮನಾಭ ಶರ್ಮಾ. ಅವನಿಗಿಲ್ಲ. 1911 ಅವನು ಮಾಡಿದ ಸಿನಿಮಾನ ತೋರ್ಸೋಕ್ಕಾಗಲಿಲ್ಲ ನಮ್ಮ ಜನತೆಗೆ. ಆ ರೀತಿಯ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬಂತು. ಆದರೆ ಪದ್ಮನಾಭ ಶರ್ಮಾ ಅವನ ಕನ್ನಡ ಪ್ರೇಮ ಅಪರಿಮಿತವಾಗಿರುತ್ತೆ. ಮುಂದಿನ ಜನ್ಮದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿ ಮಾಡಿರುವಂಥದ್ದು. ಮತ್ತು ಆತ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾನೆ, ಫೇಸ್ಬುಕ್ಕಲ್ಲಿ ಸಿಗ್ತಾನೆ, ಟ್ವಿಟ್ಟರಲ್ಲಿ ಸಿಗ್ತಾನೆ. ಇನ್ಮೇಲೆ ಸಿನಿಮಾದ ಕನ್ನಡ ಚಿತ್ರೋದ್ಯಮವನ್ನು ಅಭ್ಯಾಸ ಮಾಡ್ತಿದ್ದಾನೆ. 38 ವರ್ಷದಿಂದ ಅಭ್ಯಾಸ ಮಾಡ್ತಾನೆ. ಮುಂದಿನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾನೆ. ಆ ಪದ್ಮನಾಭನ್ ಶರ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ವರ್ಲ್ಡ್ ವೈಡ್ ಯಾರು ನೋಡ್ತೀರಿ ಅವರು ಅಲ್ಲಿ ಸಿಗ್ತಾನೆ ಆತ. ಅವನದೇ ಪದ್ಮನಾಭ ಶರ್ಮಾ 1911@gmail.com ಅವನ ಇಮೇಲ್ ID ಸಿದ್ಧನಿದ್ದಾನೆ. ಅವನು ಪ್ರತಿಯೊಂದು ಸಿನಿಮಾಗೂ ಇನ್ಮೇಲೆ ರಿವ್ಯೂ ಮಾಡೋಕ್ಕೆ ಶುರು ಮಾಡ್ತಾನೆ. ಸಿನಿಮಾ ಹೇಗೆ 90 ವರ್ಷಗಳಲ್ಲಿ ಯಾವ್ಯಾವ ಶೇಪ್ ತೊಗೊಂಡು ಏನೇನಾಗಿ ಏನೇನು ಕೊನೆ ಎಲ್ಲಿಗೆ ಬಂದು ನಿಂತಿದೆ ನಾವು ನೋಡಿದ್ದೀವಿ. ಅದಕ್ಕೆ ಉತ್ತರವಾಗಿ ಯಾವ ರೀತಿ ಚಿತ್ರ ಬೇಕಿದೆ, ಯಾವ ರೀತಿ ಚಿತ್ರ ಮುಂದೆ ಕರ್ಕೊಂಡು ಹೋಗುತ್ತೆ, ಜನನ ಥಿಯೇಟ್ರಿಗೆ ಎಳಿಬಹುದು ಅನ್ನೋದಕ್ಕೆ ಒಂದಷ್ಟು ರೂಲ್ಸ್ಗಳಾಗಬೇಕಾಗತ್ತೆ. ಅಂದರೆ ನಾವು ಇದುವರೆಗೆ ಏನು ನಂಬ್ಕೊಂಬಂದಿದ್ದೀವಿ ಅದು ಎಲ್ಲೋ ಒಂದು ಹಳ್ಳ ಹಿಡಿತಿದೆ ಅನ್ನೋ ಟೈಮಲ್ಲಿ ಈ ಥರದೊಂದು ಚಿತ್ರ ರೂಪಿಸ್ಬೇಕು ಅಂತ ಹೇಳಿ ಕನ್ನಡದ ಪ್ರೇಮಿ ಪದ್ಮನಾಭ ಶರ್ಮಾ ಅವನ ಕನಸನ್ನು ಸಾಕಾರ ಮಾಡಿರೋ ಚಿತ್ರವಾಗಿದೆ. ನೀವೆಲ್ಲ ಬಂದು ನೋಡಿದ್ದಕ್ಕೆ ತುಂಬ ಭಾರಿ ಅದ್ಭುತವಾದ ಹಾಡುಗಳನ್ನ ಕಟ್ಟಿಕೊಟ್ಟು ಮತ್ತು ಬೇಕಿರುವಂಥ ಎಲ್ಲ ರೆಕಾರ್ಡಿಂಗನ್ನು ಎಕ್ಸ್ಟ್ರಾರ್ಡಿನರಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ಮತ್ತು ಕ್ಯಾಮ್ರಾ ವರ್ಕ್ ಮಾಡಿರುವಂಥ ಅಶೋಕ್ ಸಾಮ್ರಾಟ್ ಮತ್ತು ಜಗ್ಗೇಶ್ ಅವರ ತಾಯಿಯಾಗಿ ಮತ್ತು ತಂದೆಯಾಗಿ ಅವಿನಾಶ್ ವರ್ಷನ. ಆತನು ಕಲಾವಿದ, ಸಾಕಷ್ಟು ಸಿನಿಮಾಗಳನ್ನ ನಡೆಸಿದ್ದಾನೆ. ನನ್ನ ತಮ್ಮನ ಥರ. ಅವನ ಕೈಗೆ ಸಿಗಲ್ಲ ಅಂದ್ಬಿಟ್ರೆ ಒಳ್ಳೆ ಆ್ಯಕ್ಟಿಂಗ್ ಅಂತೂ ಮಾಡ್ತಾನೆ. ನೈಟ್ ಆ್ಯಕ್ಟಿವ್ ಇರ್ತಾನೆ. ಸಿಕ್ಕಿದಾಗ ಏನು ಮಾತಾಡ್ತೀನಿ ಅಂದರೆ ಸೀನ್ ಬರುತ್ತೆ, ಒಬ್ಬರು ಬರ್ತಾರೆ, ದೂರದಿಂದ ಬಂದಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ. ಪುಟ್ಟಣ್ಣ ಅನ್ನೋ ನೇಮ್ಗೆ ನಮ್ಮ ಇಡೀ ಥಿಯೇಟರ್ ಒಂದು ಶಾಕ್ ಆಗುತ್ತೆ. ಆ ಸೀನ್ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಸರ್. ಸಿನಿಮಾ ನಂತರ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಏನೂ ಇಲ್ಲ ಸರ್. ಅದು ಆ ಥಿಯೇಟ್ರಲ್ಲಿ ಆಡಿಯನ್ಸು ಏನು ಶಾಕ್ ತೊಗೋತಾನೆ, ಎಷ್ಟು ಸತಿ ನಗ್ತಾನೆ, ಎಷ್ಟು ಸತಿ ರೋಮಾಂಚನ ಆಗುತ್ತೆ. ನಾನು ಹೇಳಿದ್ದೆ ರೋಮಾಂಚನ ಕೊಡ್ತೀನಿ ಅಂತೇಳಿ. ಮತ್ತು ಆ ಪಾತ್ರಗಳ ಸೃಷ್ಟಿ ಕಥೆಯ ಮೇಲೆ ನಿಂತಿರುತ್ತೆ. ಅದನ್ನು ಸತ್ಯ ಅಂದ್ಕೊಂಡ್ರೆ ಒಂದು ಸುಪ್ತ ಮನಸ್ಸು ಅಂತ ಅಂದ್ಕೊಂಡ್ರೆ ಸುಪ್ತ ಮನಸ್ಸಲ್ಲಿ ಅವ್ನು ಹೇಳಬಹುದು. ಇವತ್ತು ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು ಹಿಪ್ನಾಟೈಸ್ ಮಾಡಿದಾಗ ಏನೇನು ಮಾತಾಡ್ತಾರೆ ಅಂತ ಹೇಳಿ ಅದರಲ್ಲಿ ಇರಬಹುದು. ಕ್ವೈಟ್ ಪಾಸಿಬಲ್. ಜನ್ಮ ನಂಬೋದಾದರೆ ಅದು ನಂಬೇಕಾಗತ್ತೆ ನಾವು. ಅವ್ರ ಬಗ್ಗೆ ವಿಶೇಷವಾದ ಗೌರವಗಳು ಯಾವತ್ತಿಗೂ ಇದೆ. ಇದ್ದರೂ ಆ ಥರದ್ದು ಒಬ್ಬ ವ್ಯಕ್ತಿ ಬಂದಾಗ ಆತನ ಭವಿಷ್ಯ ಆತನ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನೀನು ಮಾಡು, ನಿಮಗೂ ಒಳ್ಳೆಯದಾಗಲಿ ಹೋಗು ಅಂತ ಹೇಳಿ. ಇವೆಲ್ಲ ನಡಿಬೋದು. ಕ್ವೈಟ್ ಪಾಸಿಬಲ್. ಅಣ್ಣ ಸತ್ಯ ಅಂದರೆ ಯೂಟ್ಯೂಬ್ ಚಾನಲ್ ಇರಲಿಲ್ಲಲ್ಲಪ್ಪ ಆಗ. ಯೂಟ್ಯೂಬ್ ಚಾನಲ್ ಇತ್ತಾ? ಎಲ್ಲ ರೆಕಾರ್ಡ್ ಮಾಡಿ 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 ಆಗಲ್ಲಪ್ಪ. ಮಗು ತೋರಿಸ್ಬೋದು ಅಷ್ಟೇ, ಮಿಲನ ತೋರ್ಸೋಕ್ಕಾಗತ್ತಾ? ನೀವು ಅವರ ಹೆಸರು ಕೇಳಿದಾಗ ಪುಟ್ಟಣ್ಣ ಅಂತೀರಾ, ಅವಾಗ ರಂಗನಾಯಕಿ ಸಿನಿಮಾ ಹಿಟ್ ಆಗುತ್ತೆ ಹೋಗೋ. ಹಾಂ, ಆಬ್ವಿಯಸ್. ಭವಿಷ್ಯ ಅವತ್ತಿನ ದಿನ ಪದ್ಮನಾಭ ಶರ್ಮನ್ಗೆ ಏನು ತೋಚಿತ್ತು ಅದು ಹೇಳಿದ್ದಾನೆ. ಎಸ್, ವೆರಿ ಕ್ಲಿಯರ್. ಕಥೆಯ ಮೂಲ ಎಲ್ಲಿ ಸಿಕ್ಕಿದ್ದು ನಿಮಗೆ? ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಪ್ರಾರಂಭ ಆಯಿತು? ಈಗ ಎಲ್ಲ ಗೊತ್ತಾಗಿದೆ ಆಲ್ರೆಡಿ, ಕಥೆ ಏನು ಅಂತ ನೋಡಿದವ್ರಿಗೆ ಗೊತ್ತಾಗಿದೆ. ಸೊ ಆ ಮೂಲ ಎಲ್ಲಿ ಸಿಕ್ತು ಅಂತ ಈ ಕಥೆಗೆ ಏನಂದ್ರಣ ನೋಡಿ, ಮೊದಲು ಅದಕ್ಕಿಂತ ಮುಂಚೆ ಹೇಳಬೇಕಾದ ಒಂದು ಹೇಳ್ತೀನಿ, ಅದು ಹೇಳ್ತೀನಿ ಖಂಡಿತವಾಗಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಹೆಣ್ಣು ಮಕ್ಕಳ ದಿನಾಚರಣೆ. ಆ ದಿನ ಇದು ಸಿಂಕ್ ಆಗಿದೆ. ಅಂದರೆ ನೇಚರ್ ಕಾನ್ಸ್ಪೈರ್ಸ್ ಅಂತ ಪಾಲ್ ಕೋಲೋವೆ ಪ್ರಕಾರ ನೇಚರ್ ಕಾನ್ಸ್ಪೈರ್ಸ್. ಅದೇ ದಿನ ಬಿಡುಗಡೆ ಆಗಿದೆ. ಇದು ಬಿಡುಗಡೆ ತಮಾಷೆ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಕೇಳಿದಾಗೆ ಕತೆ ಎಲ್ಲಿ ಹುಟ್ಟಿತು ಅಂತ. ಕಥೆಗಾರನಾಗಿ ಏನಾಗುತ್ತೆ, 6000 ಸಿನಿಮಾ ಬಂದಿದೆ 90 ವರ್ಷಗಳಲ್ಲಿ. 6000 ಕನ್ನಡ ಚಿತ್ರ ಬಂದಿದೆ. ಪ್ರಪಂಚಾದ್ಯಂತ 10 ಲಕ್ಷಕ್ಕೂ ಜಾಸ್ತಿ ಬಂದಿದೆ ಅಂತ.
ಕನ್ನಡದಲ್ಲಿ ಮಾಡುವಾಗ ಸಾಕಷ್ಟು ಫಿಲ್ಮ್ಗಳನ್ನ ಡಿಕೋಡ್ ಮಾಡ್ಕೊಂಡಿರ್ತೀವಿ. ಒಳ್ಳೆಯ ಚಿತ್ರಗಳು, ಕೆಟ್ಟ ಚಿತ್ರಗಳು, ಒಳ್ಳೆಯ ಸ್ಕ್ರಿಪ್ಟು, ಕೆಟ್ಟ ಸ್ಕ್ರಿಪ್ಟು ಎಲ್ಲವೂ ಇರುತ್ತೆ, ಎಲ್ಲವನ್ನೂ ಸ್ಟಡಿ ಮಾಡಿರ್ತೀವಿ. ಇದು ಯಾವುದೂ ಅಲ್ಲದೆ ಆಗಿರಬಾರ್ದು, ವಿಶೇಷ ಇರಬೇಕು ಅಂತ, ತುಂಬ ವಿಶೇಷ ಇರಬೇಕು ಅಂತ. ಹಾಗಾಗಿ ಈ ಕಥೆಯನ್ನು ಸ್ಟ್ರಾಟಜಿಕಲಿ ರೂಪಿಸಿರುವಂಥದ್ದು, ಕಾರ್ಯತಂತ್ರ ಇಟ್ಕೊಂಡು ರೂಪಿಸಿರೋದು. ಸುಮ್ಮನೆ ಏನೋ ಹೊಳಿತು ಬರೆದು ಮಾರ್ಕೆಟ್ನ ಜನ ನೋಡ್ಬಿಡ್ತಾರೆ ಅನ್ನೋ ಆ ಥರ ಹೋಗೋದಿಲ್ಲ. ಕನ್ನಡದ ವಿಶೇಷವಾದ ಏನನ್ನು, ಕನ್ನಡದ ಸ್ಟ್ರೆಂತನ್ನು, ಕನ್ನಡದ ಬಹಳಷ್ಟು ಪ್ರಯತ್ನಗಳು, ನೀವು ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ, ಪ್ರಯತ್ನಗಳು ಫಲಕಾರಿ ಆಗಲಿಲ್ಲ. ಆಗ ಸುಮಾರು 23 ವರ್ಷ, 11 1934 ಇಲ್ಲಿ 23 ವರ್ಷಗಳ ಕಾಲ ಕನ್ನಡದವರು ಮೂವ್ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ. ಅದಕ್ಕೆ ಬೇಕಿರೋ ದಾಖಲೆಗಳು, ಪುರಾವೆಗಳು ನನ್ನ ಹತ್ರ ಇದೆ, ನಾನು ಸಾಕ್ಷಿ ಇದೆ, ನಾನು ಅಷ್ಟು ರಿಸರ್ಚ್ ಮಾಡ್ಕೋತೀನಿ, ಏನೇನು ಮಾಡಬೇಕು. ಅದಕ್ಕೆ ಸಂಶೋಧನೆ ಅಂತಲೇ ಹಾಕಿದ್ದೀನಿ, ಸುಳ್ಳು ಕತೆ ಅಂತಲ್ಲ. ಆ ಥರದೊಬ್ಬ ವ್ಯಕ್ತಿ ಇದ್ದಿರಬಹುದು. ಅವನಾಗಿ ಇದ್ದಿದ್ದರೆ ಇನ್ನು ಯಾವ ರೂಪದಲ್ಲಿ ಬರ್ತಾನೆ, ನಿರ್ದೇಶಕ ರೂಪದಲ್ಲಿ ಬರ್ಬೋದು, ಜನ್ಮ ನಂಬೋದಾದರೆ. ಸೊ ನಾನು ಕನ್ನಡದ ಪ್ರೇಮವನ್ನು ಇಟ್ಕೊಂಡು ಜಗ್ಗೇಶ್ ಅವ್ರ ಚಿತ್ರಗಳು ಅಂತಂದಾಗ ಒಂದಷ್ಟು ಡೈಲಾಗ್ ಬರೀಬಹುದು. ಮಠ ನೋಡಿದ್ದೀನಿ, ಎದರ ಮುಂದೆ ನೋಡಿದ್ದೀನಿ, ಅದು ಬೇರೆ ಕಥೆಗಳಾಯಿತು, ವಿಶೇಷವಾಗಿ ಹೊಸ ಕಥೆಗಳಾಯ್ತವು. ಇದನ್ನು ಹಲ್ಲಿಗೆ ನಿಲ್ಲಿಸೋಕ್ಕೆ ಇಷ್ಟ ಇಲ್ಲ. ಈ ಕಥೆಗಳನ್ನು ಕಥೆಗಿಂತ ವಿಭಿನ್ನವಾಗಿರ್ಬೇಕು ಕಥೆ ಅಂತ ಇದು ಇಲ್ಲ. ಮತ್ತು ಮಂಜುನಾಥದ ಇನ್ನೊಂದು ಭಾಗವೋ ಅಥವಾ ಇನ್ನೊಂದು ಭಾಗವೋ ಆಗಿ ಕೂಡ್ದದು ಮತ್ತು ಮಜಾ ಕೊಡಲೇಬೇಕು, ನಗಿಸ್ಲೇಬೇಕು. ಜಗ್ಗೇಶ್ ಅವರ ಮೇಲೆ ನಗಿಸ್ಲೇಬೇಕು ನಾವು. ನಾನು ಬರೀ ನಗಿಸೋದಲ್ಲದೆ ಕನ್ನಡ ಪ್ರೇಮವನ್ನು ಮಿಕ್ಸ್ ಮಾಡೋಣ ಅಂತ. ಕನ್ನಡ ಪ್ರೇಮದ ಜೊತೆ ನಗುವಿನ ಇದು ಕೊಟ್ಟಾಗ ಕನ್ನಡ ಪ್ರೇಮ ನಾವೆಲ್ಲರಿಗೂ ಊಟ ಆಗ್ತಿರೋದು ಕನ್ನಡ. ಇವತ್ತು ನಾನು ಚಿಂತನೆಯಿಂದ ಮಾತಾಡ್ತಾ ಇದ್ದೀವಿ ಅಥವಾ ಇದನ್ನು ಅಂತಂದರೆ ಭಾಷೆನ ಬಳಸ್ತಾ ಇದ್ದೀವಿ ಅಂದರೆ ಅದರಿಂದನೇ ಊಟ, ಅದರಿಂದನೇ ಇದು, ಅದರಿಂದನೇ ಎಣ್ಣೆ. ಸೊ ನಮ್ಮ ದುಡಿಮೆ, ನಮ್ಮ ಚಿಂತನೆಯಿಂದ ದುಡಿಮೆ, ಚಿಂತನೆಗೆ ಭಾಷೆಯೇ ಹಿನ್ನೆಲೆ. ಈ ಕನ್ನಡದ ಬಗ್ಗೆ ನಾವು ದಟ್ಟವಾಗಿರೋ ಕಥೆ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಇತ್ತು. ಅಂದರೆ ಮೊದಲ ಎಫರ್ಟ್ಸ್ ಆಗಿ ಅದು ಬೇಡ ಅಂತ ನಾನು ಮಠ ಮಾಡಿದ್ದೆ. ಜಗ್ಗೇಶ್ ಅವ್ರ ಹತ್ರ ನಾನು ಹೇಳಿದ್ದೆ, ಸರ್ ಈ ಥರದ ಒಂದು ಸಾಧ್ಯತೆ ಇದೆ, ಕನ್ನಡದ ಬಗ್ಗೆ ನಾವು ಮಾಡಬೇಕು. ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಮಾರ್ಚ್ 8 ಮಾಡೋಣ ಬನ್ನಿ. ಈ ವರ್ಷ 75ನೇ ಆಚರಣೆ ನಡೀತಾ ಇದೆ, ಈ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೋದು ಅಂತ ಹಾಗೇ ಇದೆ. ಹಾಗಾಗಿ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಆಗಲಿ ಥಿಯೇಟ್ರ್ಗಳಲ್ಲಿ ಅಂತ. ಸಾಕಷ್ಟು ಕಡೆ ರೋಮಾಂಚನ ಆಗುತ್ತೆ ಕನ್ನಡ ಅಂದಾಗ. ಕನ್ನಡದ ಭಾಳಷ್ಟು ಪ್ರತಿಭೆಗಳನ್ನು ಇದು ಸಿನಿಮಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ಹೇಳೋ ಹಾಗೆ ದ ಸ್ಪೇಸ್ ಆ್ಯಂಡ್ ಟೈಮ್ ಡಿಸ್ಟಾರ್ಷನ್. ಸಿನಿಮಾ ಅನ್ನೋದು ಮೇರು ಕಲೆ ಮತ್ತು ಅಮರ ಕಲೆ. ಅದು ಸ್ಪೇಸು ಮತ್ತು ಟೈಮು ಡಿಸ್ಟಾರ್ಟ್ ಆಗುತ್ತೆ. ಹೀಗೇ ಹೇಳಬೇಕು ಕಥೆನಾ, ಇಷ್ಟರಲ್ಲೇ ಹೇಳಿ ಇಷ್ಟರಲ್ಲೇ ಮುಗಿಸ್ಬಿಡ್ಬೇಕು. ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾರೆ, ಅವ್ರಿಬ್ಬರು ಲವ್ ಆಗುತ್ತೆ. ಲವ್ ಆದ್ಮೇಲೆ ವಿಲನ್ ಬರ್ತಾನೆ, ಹೊಡಿತಾನೆ, ಎಲ್ಲರೂ ಚಪ್ಪಾಳೆ ತಿಳ್ಕೊಂಡು ಹೊರಗಡೆ ಬರೋದು. ನಾನು ಆ ಕಾಲಘಟ್ಟ ಎಲ್ಲ ಮುಗಿದೋಯ್ತು. 2024 ಡಿಜಿಟಲ್ ಯುಗ, ಪ್ರತಿಯೊಂದು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಿರುತ್ತೆ, ಪ್ರತಿಯೊಬ್ಬರು ನೋಡ್ತಿರ್ತಾನೆ, ಆಡಿಯನ್ಸ್ ಬೆಳೀತಿದ್ದಾನೆ. ಬೆಳೀತಿದ್ದವ್ರಿಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಕನ್ನಡ ಪ್ರೇಮ ಇದ್ದರೆ ನೋಡಲಿ, ಹಾಸ್ಯ ಬೇಕಿದ್ರೆ ನೋಡಲಿ. ಇಲ್ಲ ಅದನ್ನು ದೊಡ್ಡ ವಿಚಾರ. ಕನ್ನಡಕ್ಕೆ ಮುಂದಿನ ಇದಾದರೆ ನಾನು ಪದ್ಮನಾಭ ಶರ್ಮಾ ವಿಶ್ವ ಕನ್ನಡ ಸೇನೆ ನಡೆಸ್ತಿದ್ದೀನಿ. ಅದು ಕೂಡ ರಿಜಿಸ್ಟರ್ ಆಗಿದೆ, ಫಾರ್ ಯುವರ್ ಇನ್ಫಾರ್ಮೇಷನ್. ಮುಂದಿನ ಆತನ ಹೆಸರಲ್ಲಿ, ಆತನ ಅಭಿಮಾನದ ಹೆಸರಲ್ಲಿ ನಾನು ಕೆಲಸ ಮಾಡ್ತಾಯಿರ್ತೀನಿ. ನಾನು ಡೈರೆಕ್ಟರ್ ಗುರುಪ್ರಸಾದ್ ಆಗಿ ನಾನ್ ಸೆನ್ಸ್ ಅಂತ ಎಲ್ಲ ಕಡೆ ಎಲ್ಲರೂ ಹೇಳ್ತಿದ್ದೀರಿ, ಸಮಸ್ಯೆ ಇಲ್ಲ. ನಿರ್ದೇಶಕ ಸಿನಿಮಾದಲ್ಲಿ ತೋರಿಸಿರುವಂತಹ, ಕಾಣಿಸ್ಕೊಡುವಂತಹ, ತಯಾರು ಮಾಡುವ ಪಾತ್ರವಾಗಿರುವಂತಹ ಪದ್ಮನಾಭ ಶರ್ಮಾ ಮಹಾನ್ ಕನ್ನಡ ಪ್ರೇಮಿಯು. ಅವನ ಒಂದು ವಿಶ್ವ ಕನ್ನಡ ಸೇನೆ, ವಿಶ್ವದ ಎಲ್ಲ ಕಡೆ ಇರುವಂತಹ ಕನ್ನಡಿಗರು ಅದಕ್ಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇಮೇಲ್ ಯಾವುದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಆ ಕನ್ನಡ ಸೇನೆಯ ಪರವಾಗಿ ನಿಲ್ಲಬಹುದು. ಕನ್ನಡ ಚಿತ್ರಗಳಲ್ಲಿ ಕನ್ನಡದ ಬಳಕೆ, ಕನ್ನಡದ ಹೊಸ ಪ್ರಯತ್ನಗಳಾಗಬೇಕಾಗಿರೋದ್ರ ಕಡೆ ಹೋರಾಟ ಮುಂದುವರಿಯುತ್ತೆ. ಮಠ ಮತ್ತೆ ಎದ್ದೇಳು ಮಂಜುನಾಥಲ್ಲಿ ನಿಮ್ಮಿಬ್ರು ಜೋಡಿ ಸೂಪರ್ ಹಿಟ್ ಆಯಿತು ಅಂತ ಅದು ಪ್ರೀಕ್ವೆಲ್ ಆಗಿ ಸಿನಿಮಾ ಅಲ್ಲಮ್ಮ, ಈಗ ಹ್ಯಾಟ್ರಿಕ್ ಮಾಡಬೇಕು. ಒಂದು 2 ಫಿಲಮ್ ಆಯ್ತು, 2009. ಅದಾದಮೇಲೆ ಅಪ್ಪು ಸರ್ ಜೊತೆ ಕೆಲಸಕ್ಕೆ ಹೋದೆ. 11 ವರ್ಷ ಅವ್ರ ಜೊತೆ ಇದ್ದೆ. ಹುಡುಗರು ಅವ್ರ ಕೆಲಸಗಳು ಯಾರೇ ಕೊಡಲಿ ಎಲ್ಲ ಬರೀ ಅವ್ರಿಗೆ ಕೋಟ್ಯಾಧಿಪತಿ ಇವೆಲ್ಲ ಮಾಡ್ತಾರೆ. ಓಕೆ, ಅದಾದಮೇಲೆ ಜಗ್ಗೇಶ್ ಅವ್ರ ಗ್ಯಾಪ್ ಆಗಿತ್ತು, 15 ವರ್ಷ ಗ್ಯಾಪ್ ಆಗಿತ್ತು ಫಾರ್ ದಟ್ ಮ್ಯಾಟರ್. ಸೊ ಮಾಡಿದಾಗ ಜನ ಬಂದು ಇದು ಒಳ್ಳೆ ಸಿನಿಮಾ, ಇದು ಕೆಟ್ಟ ಸಿನಿಮಾ ಅಂತ ಜನ ಪೂರ್ತಿ ನಿರ್ಧಾರ ಮಾಡಿ ಕೆಟ್ಟ ಫಿಲಮ್ ಅಂತಂದರೆ ಅದು ಕೆಟ್ಟ ಫಿಲಮೇ ಆಗ್ಬಿಡುತ್ತೆ. ನಾನು ಇದು ಕನ್ನಡದ ಚಿತ್ರ, ಇದನ್ನು ದ್ವೇಷನು ಕನ್ನಡ ದ್ರೋಹಿ ಆಗ್ತಾನೆ, ಕನ್ನಡದ ದ್ವೇಷಿ ಆಗ್ತಾನೆ. ಹಾಗಾದ್ರೆ ಇದು ಮೊದಲೇ ಬರಲಿ. ಯಾಕೆ ಇದನ್ನು ಮಾಡಿದ್ದಾನೆ, ಅವ್ನು ಮಾಡಿದ್ದಾನೆ 1911 ಮಾಡಿದ್ದಾನೆ ಅಂದರೆ 2006 2000 ಮುಂದಿನದಲ್ಲಿ ಮಾಡಿದ್ದಾನೆ ಬಿಡಿ 2 ಫಿಲಮು. ಹಟ್ಟಿಗೆ ತೊಗೊಳ್ಳೋಣ, ಬುದ್ಧಿವಂತಿಕೆ ಇರಬೇಕಲ್ಲ, ಸ್ವಲ್ಪ ಏನೋ ಒಂಚೂರು ತಲೆ ಇದೆಯಲ್ಲ ಪುಟ್ಟಿ. ಎಸ್, ಇಲ್ಲ ಅಂದರೆ ಬಿಟ್ಬಿಟ್ರೆ ನಾವು ವಿ ಡೋಂಟ್ ಡೂ ದ್ಯಾಟ್. ಬಿಕಾಸ್ ಇಲ್ಲ ಅಂದರೆ ಭಾಗ 1, ಭಾಗ 2, ಭಾಗ 1 ಬರೋಕ್ಕೆ ಮುಂಚೆನೇ 2ರ ಬಗ್ಗೆ ಪ್ಲ್ಯಾನಿಂಗ್ ನಡೀತಾ ಇರುತ್ತೆ. 2 ರೆಡಿ ಇಟ್ಕೊಳ್ಳೋದು ಅವೆಲ್ಲ ಮಾಡೋದು ಯಾವ ತಂತ್ರಗಳು ನಮ್ಮ ಇದರಲ್ಲಿಲ್ಲ. ಇವತ್ತು ಜಗ್ಗೇಶ್ ಮತ್ತು ನನ್ನ ಜೋಡಿಯ, ನಿರ್ದೇಶಕ ನಾಯಕ ಜೋಡಿಯ ಹ್ಯಾಟ್ರಿಕ್ ಆಗಿದೆ ಅಂತ ತುಂಬ ಹೆಮ್ಮೆಯಿಂದ, ಅದು ಒಂದು ಕನ್ನಡದ 6000 ಚಿತ್ರಗಳಲ್ಲಿ ವಿಶೇಷವಾದ ಚಿತ್ರ ಇದು ಅಂತೀನಿ. ಇಟ್ಸ್ ನಾಟ್ ಎ
ಸ್ಮಾಲ್ ಯಾವುದೋ ಒಂದು ಮೀಡಿಯಾಕರ್ ನೋ ಈ ಥರ ಕತೆ ಹೇಳೋದು ಕಷ್ಟ, ಕತೆ ಹೇಳಿ ಚೆನ್ನಾಗಿ ಕೂರಿಸ್ಕೊಳ್ಳೋದು ಕಷ್ಟ. ಗೆದ್ದಿದ್ದೀವಿ ಅದನ್ನು ಹೇಳೋದಕ್ಕೆ. ಫಸ್ಟ್ ಅರ್ಧ ಗಂಟೆ ನಮ್ಗೆ ಯಾರಿಗೂ ಏನು ಸಿನಿಮಾಲಿ ಏನು ನಡೀತಿದೆ ಒಂಚೂರು ಐಡಿಯಾನೇ ಇರಲಿಲ್ಲ. ಸೊ ಅದು ಹಾಗೆ ಪ್ಲಾನ್ ಮಾಡಿದ್ದ ಎಲ್ಲ ಆಡಿಯನ್ಸ್ಗೆ ತಲೆ ಹುಳ ಬಿಡಬೇಕು ಅಂತ. ಅಲ್ಲ, ಸ್ಕ್ರಿಪ್ಟ್ ಬರೆಯೋದೇ ಹಾಗೆ, ಚಿತ್ರಕಥೆ ಬರೆಯೋಕ್ಕೆ ನೋಡಿ. ಚಿತ್ರಕಥೆ ಅನ್ನೋದಕ್ಕೆ ಇಷ್ಟು ಇದೆ ಸೀಕ್ರೆಟ್ಸು. ಸಿನಿಮಾ ಶುಡ್ ಹ್ಯಾವ್ ಎ ಬಿಗಿನಿಂಗ್ ಆ್ಯಂಡ್ ಎ ಎಂಡ್ ಆ್ಯಂಡ್ ಎ ಹಾರ್ಟ್ ಅಂತ, ಬಟ್ ನಾಟ್ ನೆಸರಿಲಿ ಇನ್ ದ ಆರ್ಡರ್ ಅಂತ. ವಿ ಕ್ಯಾನ್ ಪ್ಲೇ ವಿತ್ ಇಟ್. ಈಗ ನಮ್ಮಲ್ಲಿ ತಾಕತ್ತಿದ್ರೆ, ಬರವಣಿಗೆ ತಾಕತ್ತಿದ್ರೆ, ಸ್ಕ್ರಿಪ್ಟ್ ಬರಿತೀವಿ ಅಂದರೆ, ಚಿತ್ರಕಥೆ ಮಾಡ್ತೀವಿ ಅಂದರೆ ಅದಕ್ಕೆ ಏನು ಗ್ರಾಫ್ ಬೇಕು ಅದನ್ನು ನಾವು ಅದನ್ನೇ ಸ್ಪೇಸ್ ಆ್ಯಂಡ್ ಟೈಮ್ ಡಿಸ್ಟ್ರಾಕ್ಷನ್ ಅಂತ ನಾವು ಕರೆಯುವಂಥದ್ದು. ಸೊ ಇಲ್ಲಿ ಸಾಧ್ಯತೆ ಇದೆ. ನಮ್ಮಲ್ಲಿ ಕನ್ನಡದಲ್ಲಿ ಹೊಸ ಕತೆ ಬರ್ತಿಲ್ಲ ಅಂತ ಸುಮಾರು ಜನ ಹೇಳೋದು ಕೇಳಿದ್ದೀನಿ. ಯಾಕೆ ನಿಮ್ಗೆ ಯೋಚನೆ ಮಾಡ್ತಿಲ್ಲ ನೀವು ಅಂತೀನಿ. ಬನ್ನಿ ನಾನು ದಿನಕ್ಕೊಂದು ಹೊಸ ಕನ್ನಡ ಕಥೆ ಹೇಳ್ತೀನಿ ಕನ್ನಡದಲ್ಲಿ ಹಾಗೆ. ಸೊ ಇಲ್ಲ ಅನ್ನೋದಲ್ಲ, ಕನ್ನಡ ಪ್ರೇಮ ಇಲ್ಲ ಅಂತ ಒಪ್ಕೊಳ್ಳಿ ಅಂದ್ಬಿಡಿ, ನಾನು ಒಪ್ಕೊಂಡ್ಬಿಡ್ತೀನಿ. ನಿಮ್ಮ ಕನ್ನಡ ಪ್ರೇಮ ಇಲ್ಲ ಬಿಟ್ಬಿಡಿ ಸರ್ ಅಂತ. ಕನ್ನಡ ಪ್ರೇಮ ಇದೇ ಮಾಡಿದ್ದೀವಲ್ಲ, ಹೊಸ ಕಥೆಗಳೇ ಮಾಡೋದು ನಾವು, ಹೊಸ ಕಥೆಗಳೇ ಮಾಡೋದು. ಅದನ್ನು ರೆಗ್ಯುಲರ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಚಿತ್ರಕ್ಕೆ ತುಂಬ ವಿಶೇಷವಾದ ಸ್ವಾಗತ ಸಿಕ್ಕಿದೆ. ಎಲ್ಲರ ಕನ್ನಡ ಪ್ರೇಮಕ್ಕೆ ನಾನು ಋಣಿ, ನಮ್ಮ ಇಡೀ ತಂಡ ಋಣಿ ಇದ್ದೀವಿ. ಇದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಬೇಕಾದರೆ ಪಬ್ಲಿಸೈಸ್ ಮಾಡಿ. ಮೊನ್ನೆ ಪ್ರೆಸ್ ಮೀಟಲ್ಲಿ ಕೇಳಿದ್ರು, ರೋಮಾಂಚನದ ವಿಚಾರಕ್ಕೆ ಮಾತಾಡ್ತಾಯಿದ್ರು. ಪ್ರಪಂಚದ ನಂಗೆ ತೋರಿಸ್ರಪ್ಪ ಯಾರಾದರೂ 10 ಲಕ್ಷ ಸಿನಿಮಾ ಬಂದಿದೆ. ನಾನು ಕಮ್ಮಿ ಅಂದರೆ ಒಂದು 5-6 ಸಾವಿರ ಸಿನಿಮಾನ ಡಿಕೋಡ್ ಮಾಡಿದ್ದೀನಿ. ಸುಮ್ಮನೆ ನೋಡಿರೋದಲ್ಲ, ಸುಮ್ಮನೆ ನೋಡ್ಕೊಂಡು ನೀವು ಹೋಗೋದು ಚೆನ್ನಾಗಿಲ್ಲ ಅಂತಂದು ಕಾಮೆಂಟ್ ಅವೆಲ್ಲ ಮಾಡಿಲ್ಲ. ತುಂಬ 38 ವರ್ಷದಲ್ಲಿ ಒಂದು 5-6 ಸಿನಿಮಾ ಡಿಕೋಡ್ ಮಾಡಿದ್ದೀನಿ. ನನ್ನ ಬಾಲ್ಯ ಸ್ನೇಹಿತ ಇಲ್ಲಿ ರಾಘು ಇದ್ದಾನೆ, ಅವ್ರಿಗೆ ಗೊತ್ತು ಎಂಥ ಸಿನಿಮಾ ಹುಚ್ಚ ನಾನು ಅಂತ. ಅದಕ್ಕೆ ಯಾವುದರಲ್ಲೂ ಯಾವ ಚಿತ್ರಗಳಲ್ಲೂ ರೋಮಾಂಚನ ದೃಶ್ಯ ತೋರಿಸಿರಲಿಲ್ಲ, ಯಾರೂ ತೋರಿಸಿರಲಿಲ್ಲ. ನಾನು ತೋರಿಸ್ತೀನಿ ಶಾರ್ಟ್. ಯಾಕೆಂದರೆ ಆರ್ಟಿಸ್ಟ್ ಆಗಿ ರೋಮಾಂಚನ ಹುಚ್ಕೊಂಡು ತಮಾಷೆ ಕೆಲಸ ಅಲ್ಲ. ಇವಾಗೆಲ್ಲ ಸ್ಟೈಲಾಗಿ ಎಲ್ಲರೂ ಹೋಲಿಸ್ಕೊಂಡ್ಬಿಟ್ಟಿರ್ತಾರೆ. ಇದು ರೋಮಾಂಚನ ಬಂದರೂ ಕಾಣಲ್ಲ ಸ್ಕ್ರೀನ್ ಮೇಲೆ. ಬಟ್ ನಾವು ತೋರಿಸ್ತೀವಿ ಆ ಶಾರ್ಟ್ನ ಬೇಕು ಅಂತ ಇಟ್ಟಿದ್ದೀವಿ. ಕನ್ನಡ ಅಂದಾಗ ನಂಗೆ ಹಂಗಾಗುತ್ತೆ, ಅದು ಸತ್ಯ. ನಾನು ಸಾಂಗು ಅಂದರೆ ಈಗ ಕನ್ನಡನ ಜಗ್ಗೇಶ್ ಅವರ ಹಾಸ್ಯ ಮತ್ತು ಕನ್ನಡವನ್ನು ನಾವು ಜಾಯಿನ್ ಮಾಡ್ತೀವಿ ಅಂತಂದಾಗ ಕನ್ನಡದ ಒಂದು ಸಾಂಗ್ ಇಡಲೇಬೇಕು. ಮತ್ತು ಅದರಲ್ಲಿ ಏನು ಬರೆಯೋದು, ಕನ್ನಡಕ್ಕೆ ಏನು ಬೇಕಾದ್ರೆ ಕನ್ನಡ ಋಣಿ ಕನ್ನಡ ಅಂತ ಹೇಳ್ತೀವಿ. ಬರಸೆ ಕನ್ನಡ ಮಾತೆ ಮಾತಿನ ಮಾತೆ ಅಂತೀವಿ. ನಾವು ಇಷ್ಟೆಲ್ಲ ಹೇಳುವಾಗ ಇದು ಹಾಡಲ್ಲಿ ಬರೀ ಹೊಗಳದ ಇಲ್ಲ, ಇದೆಲ್ಲ ನಮ್ಮ ಹತ್ರ 52 ಅಕ್ಷರ ಇದೆ. ಈಗ 50 ಅಕ್ಷರ ಅಂತ ಇಟ್ಕೊಳ್ಳಿ. ಇಂಗ್ಲೀಷಲ್ಲಿ 26 ಅಕ್ಷರಕ್ಕೆ ಮೆರಿತೀನಿ ಅಂದರೆ ನಾವು 52 ಇಟ್ಟಿದ್ದೀವಿ ಸರ್ ಅಂತ ನನ್ನ ವಾದನ. ನಾವು ಡಬಲ್ ಇದ್ದೀವಿ ಸರ್ ಅಂತ. ಆ 52 ಅಕ್ಷರಗಳನ್ನ ನಾವು ಸಮರ್ಪಕ ತರೋಣ ಅದರಲ್ಲಿ. ಮತ್ತು ನನ್ನ ಪುಟ್ಟ ಮಗು ಹಾಡು ಕೇಳ್ತಾ ಎಲ್ಲ ಹೇಳ್ತಾಳೆ, ಬಬ್ಬಮ್ಮ ಯಾರಲ್ಲ ವಾಸ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ನನಗೆ ವಿಡಿಯೋ ಕಳಿಸ್ತಾರೆ. ಸೊ ಕನ್ನಡದ ಅಕ್ಷರಗಳನ್ನ ಇಟ್ಕೊಂಡು ಸಾಂಗ್ ಮಾಡಬೇಕು ಅಂತ ಅದು ಕಷ್ಟದ ಕೆಲಸ. ಒಂದು ಲೈನ್ ಬರ್ಕೊಟ್ಬಿಡೋದು, ಹೀರೋಯಿನ್ ಬಗ್ಗೆನೋ ಹೀರೋ ಬಗ್ಗೆನೋ ಒಂದು ಯುಗಳಗೀತೆ ಆದರೆ ಆ ಟ್ಯೂನ್ ಪ್ಯಾಟ್ರನ್ ಗೊತ್ತಿರುತ್ತೆ, ಮಾಡಿಬಿಡ್ತಾರೆ. ಕನ್ನಡ ಸಾಂಗ್ ಇಲ್ಲ ನಾನು ಮಾಡ್ತೀನಿ ಸರ್ ಅಂತ ತುಂಬ ಒಳ್ಳೆ ಕೆಲಸ. ಅಂದರೆ ಅದು ಇಟ್ಸ್ ಎ ವರ್ಚುವಲ್ ಥಿಂಗ್ ಅಂತ ಹೇಳ್ತಾನೆ. ಮತ್ತು ಇದು ಟಿ ವಿಲಿ ನಡೀತಿರೋ ಕಾರ್ಯಕ್ರಮ, ಟಿ ವಿಲಿ ರೆಕಾರ್ಡ್ ಆಗ್ತಾ ಇದೆ, ಟಿ ವಿಲಿ ಪ್ರಸಾರ ಆಗುವಂಥ ಕಾರ್ಯಕ್ರಮ. ಹಾಗಾಗಿ ಅವನ್ನ ಹಿಪ್ನಟೈಸ್ ಮಾಡಿದಾಗ ಅವ್ನು ಕತೆ ಹೇಳ್ತಾ ಇದ್ದಾನೆ. ಆ ಕಥೆನ ಅವ್ನು ಹೇಳ್ಕೊಂಡು ಹೋಗ್ತಾನೆ, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಇಗಾಡೆ ಅದು ಇರೋದು ಅಂತ ಪಾಯಿಂಟ್. ಅಂತ ಕ್ಯಾರೆಕ್ಟರ್ ಮಾಡೋಕ್ಕೆ ನನಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದರೂ ಅನ್ನಿಸ್ತಾ, ಅಥವಾ ಅಷ್ಟು ಸ್ಟೋರಿ ಚೆನ್ನಾಗಿದೆ ಅಂತ ಒಪ್ಕೊಂಡ್ಬಿಟ್ರೆ? ಮೊದಲನೇದಾಗಿ ಹೇಳ್ತೀನಿ, ನನಗೆ ಗುರುಪ್ರಸಾದ್ ಸರ್ ಡೈರೆಕ್ಷನ್ ತುಂಬ ಇಷ್ಟ. ಸೊ ಹಂಗಾಗಿ ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡೋದಂದರೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋದೇ ಬೇಡ. ಯಾಕಂದರೆ ನಿರ್ದೇಶಕ ಅಂದಾಗ ಅವ್ರನ್ನ ನಂಬಬೇಕು. ಅವ್ರು ನಂಬಿದ್ರೆ ನಾವು ಖಂಡಿತ ಉದ್ಧಾರ ಆಗ್ತಿದ್ದೀನಿ ಅನ್ಕೋತೀನಿ. ತಲೆ ಆಡಿಸ್ಕೊಂಡೆ. ಸೊ ಸರಿ, ಈ ಥರ ಒಂದು ಪಾತ್ರ ಅಂತ ಹೇಳಿದಾಗ ಅಫ್ಕೋರ್ಸ್ ಸಣ್ಣ ಕನ್ಫ್ಯೂಷನ್ ಆಯಿತು. ಯಾಕಂದರೆ ನಾನು ಹೀರೋಯಿನ್ ಆಗಬಹುದು, ನನಗೇನು ಕಡಿಮೆ ಅನ್ನೋ ಥರ ಎಲ್ಲ ಥಾಟ್ಸ್ ಬಂದಾಗ, ಈ ಥರದೊಂದು ವಯಸ್ಸಾದಂಥ ಪಾತ್ರ ಅಂದಾಗ ಹೇಗೆ ಮಾಡಬಹುದು, ನನಗೆ ಸಾಧ್ಯನಾ? ಜಗ್ಗೇಶ್ ಅವರ ತಾಯಿ ಎಂದಿದ್ದು ಎಕ್ಸೈಟ್ ಆಗಿದ್ದು. ಜಗ್ಗೇಶ್ ಅವ್ರಿಗೆ 61 ವರ್ಷ ಅಮ್ಮ, ಈಗೇಗೆ ಚಿಕ್ಕ ವಯಸ್ಸು. ಅದು ಅವರಿಬ್ಬರು ಬಂದಾಗ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡೋದೆಲ್ಲ ಇದೆ. ಇವ್ರು ಸಂಕೋಚ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಜಗ್ಗೇಶ್ ಅವ್ರು ನಾನು ಬರ್ತೀನಿ ಸೀದಾ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿ ಚೇಷ್ಟೆಗಳು. ಅದು ಮೊದಲು ನಮಗೆ ಇದು ಐಡಿಯಾ ಏನಿತ್ತು, ಏಜ್ ಡೇ ಹಾಕೋಣ ಅಂತಿದ್ದು, ಏಜ್ ತಂದೆ ತಾಯಿನ ಅವ್ರಿಗೆ ಹುಡ್ಕೋಣ ಅಂತಿತ್ತು. ಬಟ್ ನಮಗೆ ಅಲ್ಲಿ ಕಾಮಿಡಿ ವರ್ಕೌಟ್ ಆಗಲ್ಲ. ನಮಗೆ ಇಷ್ಟು ಕಾಮಿಡಿ ಬೇಕಂದಾಗ ಅಲ್ಲಿ ಪ್ಲೇಫುಲ್ನೆಸ್ಗೋಸ್ಕರ ಜೊತೆ ಚೈತ್ರ ಕಲಾವಿದರಿಗೆ ಅಚ್ಚುಕಟ್ಟಂಗೆ ವಹಿಸಿದಾಳೆ. ನಿಜ ಹೇಳ್ತೀನಿ, ಜಾಬ್ ವೆರಿ ವೆಲ್. ಬಿಕಾಸ್ ನಾವು ಹೇಳ್ತೀವಿ ಶಟಮರ್ಷ ಹಾಗೆ ತಂದೆಯ ಪಾತ್ರ. ಎಲ್ಲ ಸಿನಿಮಾ ನೋಡಿದ್ದೀರಾ, ಎಲ್ಲ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಎಸ್ಪೆಷಲಿ ಆ ಥಾಟ್ ಪ್ರೊಸೆಸ್ಗೆ, ಕತೆ ಏನಿದೆ ಕನ್ನಡದ ಬಗ್ಗೆ, ಅದು ರೋಮಾಂಚನ ಆಗ್ತಿದೆ ಎಲ್ಲರಿಗೂ. ಗುರು ಸರ್ ಹೇಳ್ದಂಗೆ ತುಂಬಾ ಆ ಕಾಲಘಟ್ಟದ್ದು ಹಿನ್ನೆಲೆ ಸಂಗೀತ ಮಾಡೋದಕ್ಕೆ ಒಂದು ಚಾಲೆಂಜಿಂಗ್ ಇತ್ತು.
ಅದನ್ನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲರಿಗೂ ಅದು ಇಷ್ಟ ಆಗೋ ಥರ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಶೋಗಳೆಲ್ಲ ಇವಾಗ ಎಲ್ಲ ಬರ್ತಾ ಇದ್ದಾರೆ, ಇನ್ನು ಮುಂದಿನ ರಿವ್ಯೂಸ್ಗೆ ಕಾಯ್ತಾ ಇದ್ದೀನಿ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ. ಸರ್ ಒಂದು ಪ್ರಶ್ನೆ, ಕೇಳೋಣ ಎಲ್ಲ ಕೇಳೋಣ ಕೇಳೋಣ. ಸಾಕಷ್ಟು ಸಿನಿಮಾಗಳು ನೋಡಿದ್ದೀವಿ, ಹಾಂ ಟೈಟಲ್ ಕಾರ್ಡಲ್ಲಿ ಅಷ್ಟು ಹೊತ್ತು ಜನ ಕೂತ್ಕೊಂಡು ಟೈಟಲ್ ಕಾರ್ಡ್ ಹೋಗೋದನ್ನ ನೋಡಿಲ್ಲ, ಹಾಂ ಯಾರೂ ಅದನ್ನ ಕೇಳಿಲ್ಲ. ಬಟ್ ಇದಕ್ಕೆ ಕೊನೆಗೆ ಸತಿ ಸುಲೋಚನಾ ಬರೋವರೆಗೂ ಹೌದು ಹೌದು ಶಿಳ್ಳೆ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು. ಈ ಒಂದು ಮೂಮೆಂಟ್ ರಾಗನಿಧಿ ಅಂತ ನೀವು ಹೌದು. ಹಾಕಿದ್ರೆ ಅವರ ಒಂದು ಮ್ಯೂಸಿಕ್ ನಿಮ್ಮ ಬಲ ಈ ಫಿಲ್ಮ್ ಅದ್ಭುತ ಅಂತ ಹೇಳ್ತೀನಿ ನಾನು. ಆ ಕೊನೆಗೆ ಸುಮಾರು ಜನ ಕಣ್ಣಲ್ಲಿ ನೀರಿತ್ತು. ಖಂಡಿತ ಕನ್ನಡ 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 ಬಿಡಲಿಲ್ಲ ಅನ್ನೋ ಒಂದು ಎಮೋಷನ್, ಮತ್ತೆ ಆ ಬೆಂಗಾಲಿ ಹಿಂದಿ ಎಲ್ಲ ಬರ್ತಾ ಇರ್ಬೇಕಾದ್ರೆ ವೆಯ್ಟ್ ಮಾಡಿದ್ರು. ಈ ಮೂಮೆಂಟ್ ಯಾವತ್ತೂ ನಾನು ನೋಡಿದ್ದಿಲ್ಲ. ಇವರು ಕೇಳಿದ ಹಾಗೆ ನಾನು ಇದಕ್ಕೊಂದು ಉತ್ತರ ಹೇಳ್ತೀನಿ. ಆ ಕಡೆ 1911ರಲ್ಲಿ ಈ ತರಹದ ಪ್ರಯತ್ನ ಅಂತ ಕನ್ನಡದ ಪ್ರಯತ್ನವಾಗಿರಬೇಕು ಅಂತ. ನಮ್ಮಲ್ಲಿ ಏನಾಯಿತು, ತಮಿಳಲ್ಲಿ 1913ರಲ್ಲಿ ಮರಾಠಿ ಬರುತ್ತೆ ಫಸ್ಟು, ಅದಾದಮೇಲೆ 1917ರಲ್ಲಿ ತಮಿಳು ಬರುತ್ತೆ. ಈ ಕಾಲಘಟ್ಟಗಳು ಹೋದರೆ ನಮ್ಮದು ಡಿಲೇ ಆಗ್ತಾನೇ ಇದೆ. 34ರವರೆಗೂ ನಾವು ಏನು ಮಾಡ್ತಿದ್ವು, ಎಷ್ಟು ಎಫರ್ಟ್ ಆಗಿರ್ಬೋದಲ್ಲಿ ಅಂದಾಗ ಬೇರೆ ಬೇರೆ ಮಾಹಿತಿಗಳು ಸಿಗ್ತವೆ. ನಾನು ಎಲ್ಲದಕ್ಕೂ ಪ್ರೂಫ್ ಒದಗಿಸೋದು ಈಗ ಒದಗಿಸೋಕ್ಕಾಗಲ್ಲ. ಕನ್ನಡದ ಎಫರ್ಟ್ಸ್ ನಡೆದಿದೆ. ಕನ್ನಡದಲ್ಲಿ 8 ಜ್ಞಾನಪೀಠ ಬಂದಿದೆ ಅಂತಂದರೆ ಯಾರೋ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಶ್ರೀಮಂತರು ಮತ್ತು ಸಿನಿಮಾ ಮಾಡಬೇಕು ಅಂತಿದ್ದವರು ಇದ್ದಾರೆ. ಮಹಾರಾಜರೇ ವಿಶ್ವೇಶ್ವರಯ್ಯ ಅವ್ರು ಹೇಳ್ತಾರೆ ಕನ್ನಡದ ಫಸ್ಟ್ ಫಿಲಮ್ ನಾವು ಮಾಡೋಣ ಅಂತ. ಅದನ್ನು ಹೇಳ್ಸಿದ್ದೀನಿ ನಾನು ಟಿ.ವಿಲಿ. ಅದು ಸತ್ಯ, ಅದಕ್ಕೆ ಮಾಹಿತಿ ಇದೆ ನನ್ನ ಹತ್ರ. KRS ಕೆಲಸ ಹೇಳಿದ್ದಾರೆ, ಇದು ಬೇಡ ಈಗ ಅಂತ ಹೇಳ್ತಾರೆ ಅನ್ನೋದು ಕೂಡ ಸತ್ಯ. ಯಾಕೆ ನಾನು ಅವ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಡಾಕ್ಯುಮೆಂಟ್ರಿ ಮಾಡಿರೋದಾಗಿ. ಮತ್ತು ಕೊನೆಯ ಟೈಟ್ಲಲ್ಲಿ ಏನು ಬರುತ್ತೆ ಸಾಂಗು, ಗಾಳಿ ತಂಗಾಳಿಲಿ ಆ ಹಾಡಿನ ಇದು ಮತ್ತು ಜನ ಗೊತ್ತಾಗಲಿ ಆ ಮಾಹಿತಿ ಅಂತ. ಕನ್ನಡದವ್ರು ಏನು ಕಮ್ಮಿ ಇಲ್ಲ ಸ್ವಾಮಿ, ಕನ್ನಡದವ್ರು ಟಾಪಲ್ಲೇ ಇದ್ದೀವಿ. ನನಗೆ ಅದ್ರ ಬಗ್ಗೆ ಅತೀವಾದ ಗ್ಯಾರಂಟಿ ಬಂದಿದೆ. ನನ್ನ ಹಿಂದಿನ ಜನ್ಮವಾಗಿ ಹೇಳ್ತಿದ್ದೀನಿ, ಹಿಂದಿನ ಜನ ಹೊರಗಡೆ ಬಂದು ಹೇಳ್ತಾ ಇದ್ದೀನಿ. ಖಂಡಿತ ಮಾಡಿದ್ದೆ ಕೊಂದಾಕ್ಬಿಟ್ರು ಸರ್. ಅಲ್ಲ ಅಂದರೆ ತುಂಬ ಅದಕ್ಕೇನು ತಗೊಳ್ಳೋದು ಬೇಡ. ನಮ್ಮ ಕನ್ನಡ ರಾಜ್ಯಗಳ ಇದು ಅದು ಅಂತಲ್ಲ. ನಿಮಗೆ ನೋಡಿ, ರಾಜರು ಬಿಟ್ಕೊಳ್ಳೋಣ, ರಾಜರದು ಸುಲ್ತಾನರದ್ದು ಕಥೆಗಳು ಹೇಳಿದ್ರೆ ಇಷ್ಟು ಹೇಳ್ಬೋದು. ಅವರೆಲ್ಲರದ್ದು ಅದೇ ಕತೆ. ಅದು ರಾಜರ ಕಥೆಗಳು ಗೊತ್ತಲ್ಲ ನಿಮ್ಗೆ. ಸವಾಸವಶ್ಯಕತೆ ಯಾಕೆ ಬರುತ್ತೆ ಅಂದರೆ ರಾಜರು ಬೇಕಾದಷ್ಟಿದೆ. ಸೊ ಹಾಗಾಗಿ ಅದು ಮೂಲ ಎಳೆನೇ. ಬೇಸಿಕಲಿ ನಮ್ಮ ಕಥೆ ನಾವು ಅಂದ್ಕೊಂಡಾಗ ರಾಜರ ಕಥೆನೇ ಬರಬೇಕಲ್ಲಿ. ಮತ್ತು ಇದನ್ನು ಈ ರೀತಿ ಹೇಳೋಣ ಅಂತ ಹಾಗೆ. ಮತ್ತು ಮಂಜುನಾಥ ಕ್ಯಾರೆಕ್ಟರ್ ಬಿಡುವಂಗಿಲ್ಲ ನಾವು. ಮಂಜುನಾಥ ಕ್ಯಾರೆಕ್ಟ್ರಲ್ಲಿ ಒಂಚೂರು ಜಗೇಶ್ವರ ತುಂಬಿರ್ಬೇಕು ನಾನು. ಆತ ಒಂದು ಕತೆ ಮೆಸ್ತಿರುವಂತಹ ವ್ಯಕ್ತಿಯಾಗಿರ್ತಾನೆ. ಆತಂಗೆ ರಾಜ ಆಗ್ಬಿಟ್ರೆ ಸಡನ್ ಹೆಂಗಿರುತ್ತೆ, ಹೆಂಗೆ ತಡಿಬೋದು ಆತನ ಹೀಗೆ ಅಂತ. ನೀವು ತಮಾಷೆ ಅಂದರೆ ಅಲ್ಲ, ಪೊಲಿಟಿಷಿಯನ್ಸ್ಗೆ ಇದು ಕನ್ನಡ ಸಂಬಂಧಿತ ಪ್ರಶ್ನೆ ಆಗಿಲ್ಲದೆ ಇರೋದ್ರಿಂದ ಸ್ಕಿಪ್ ಮಾಡೋಣ. ಮಜಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮೆನ್ಷನ್ ಮಾಡಿ ಚೆನ್ನಾಗಿರುತ್ತಿದ್ದು ಎಂಥ ಸೋಜಿಗ ಅಂತ. ಒಂದು ಹೇಳ್ತಾ, ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ದಿನ ಕೋಇನ್ಸಿಡೆಂಟಲಿ ರಿಲೀಸ್ ಆಗಿದೆ, ಸೇಮ್ ಡೇ. ಓಕೆ, ಒಂದು. ಎರಡನೇದು, ಜಗ್ಗೇಶ್ ಅವರು ಅಲ್ಲಿ ರಾಜ್ಯಸಭೆಯಿಂದ ಓಡಿಸ್ಬಿಡ್ತಾರೆ ಅವ್ರನ್ನ. ಇಲ್ಲಿ ರಾಜ್ಯಸಭೆಯಲ್ಲಿ ಇವನು ಸರಿ ಇಲ್ಲ, ಇವನು ಸವಾಸ ದೋಷ, ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ, ಓದಲ್ಲ ಹೀಗೆ ಅಂತ. ನೀವು ನಂಬಲ್ಲ, ಅದಾಗಿ 2 ದಿನಕ್ಕೆ ರಾಜ್ಯಸಭೆ ಎಂಟ್ರಿ ಅಂದ ಡೆಲ್ಲಿಲಿ. ರಾಜ್ಯಸಭೆ ಮೆಂಬರ್ ಅವರು ಅಲ್ಲಿ ಎಂಟ್ರಿ. ವಾಟ್ ಎ ಕೋಇನ್ಸಿಡೆಂಟ್. ಸೊ ಈ ತರಹದ ಪ್ರಕೃತಿಯ ಇದು ಒಲವು ಕೂಡ ಸಹಕಾರ ಕೂಡ ನಮಗಿದೆ ನಮ್ಮ ಚಿತ್ರಕ್ಕೆ ಅಂತ ಹೇಳ್ಕೊಳ್ತೀನಿ. ವಿಶೇಷವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಅಶೋಕ್ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ನನ್ನ ಅವರ 3ನೇ ಚಿತ್ರ. ಅಂದರೆ ಕ್ಯಾಮ್ರಾ ಏನು ಬೇಕು ಹೇಗೆ ಅಂತಂದಾಗ ಅದನ್ನು ಹೇಳ್ಬಿಟ್ರೆ, ಯಾಕೆಂದರೆ ನಮ್ಮ ಕೈಲಿ ಪೆನ್ನಲ್ಲಿ ಬರ್ತಿರ್ತೀವಿ, ಅದನ್ನು ಕ್ಯಾಮ್ರಾದಲ್ಲಿ ಬರೀಬೇಕು. ಒಬ್ಬ ಕ್ಯಾಮ್ರಾಮನ್ ಆ ಕ್ಯಾಮ್ರಾ ಝೂಮ್ ಓಡಾಡಬೇಕು, ಹಿಂಗೆ ಅದು ಡಿಸ್ಟರ್ಬ್ ಆಗಬಾರ್ದು. ಸೊ ಅದನ್ನು ಅಚ್ಚುಕಟ್ಟಾಗಿ ಯಾವ ಫೋಕಸ್ ಪುಲ್ಲರ್ ಸಹಾಯ ಇಲ್ಲದೆ, ಸರ್ ನಾ ಮಾಡ್ತೀನಿ ಸರ್ ಇದು, ಆ ಫೋಕಸ್ ಪುಲ್ಲಿಂಗು ತುಂಬ ಇದು, ಇಲ್ಲಾಂದರೆ ಟೇಕ್ಗಳು ಹೋಗ್ತಾ ಇರುತ್ತೆ, ಸ್ಟ್ರೆಸ್ ಆಗುತ್ತೆ ಆರ್ಟಿಸ್ಟ್ಗಳ ಮೇಲೆ. ಇದು ಅದನ್ನು ಅದ್ಭುತವಾಗಿ ಅಶೋಕ್ ಸಾಮ್ರಾಟ್. ನಾನು ಮುಂದೆ ಹೇಳಿ ತುಂಬ ಹಿಂದೆ ತುಂಬ ಕಾಸ್ಟ್ಲಿ, ಬಟ್ ಅದ್ಭುತ ಕೆಲಸಗಾರ. ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕಿದೆ. ಬೇರೆಯವ್ರ ಫುಲ್ ಚಾರ್ಜ್ ಮಾಡಿ ನಾನು 50% ಡಿಸ್ಕೌಂಟ್. ಓಕೆ, ಒಂದು ಸಿಂಪಲ್ ಪಾಯಿಂಟ್ ಏನಂದರೆ, ನನಗೆ ನಾನು 12-13 ವರ್ಷದಿಂದ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಇವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾದಂಥ ಅಚೀವ್ಮೆಂಟ್ ಅಂತ ಇತ್ತು ನಮಗೆ. ಇವ್ರು ಸಿಕ್ಕಿದ್ದು, ಇವ್ರ ಜೊತೆ ಕೆಲಸ ಮಾಡಿರೋದು ವರ್ಷಾನುಗಟ್ಟಲೆ ಒಟ್ಟಿಗೆ ಕಳೆದುಬಿಟ್ಟಿದ್ದೀನಿ. ಸೊ ನಾನು ಸಿನಿಮಾ ಸ್ಟೂಡೆಂಟ್ ಆಗಿ ಸಿನಿಮಾ ಅಂತ ನಾನು ಆ್ಯಕ್ಚುಲಾಗಿ ಇವ್ರ ಜೊತೆ ಸೇರ್ಕೊಂಡ ಮೇಲೆ ಕಲ್ತ್ಕೊಂಡಿರೋದು. ಸೊ ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಯಾವಾಗಲೂ. ನಾನು ಇವತ್ತೇ ಆ್ಯಕ್ಚುಲಾಗಿ ಕಂಪ್ಲೀಟಾಗಿ ಫಿಲಮ್ ನೋಡಿರೋದು. ಇದು ಕನ್ನಡ ಸಿನಿಮಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮಗೆ ಗೊತ್ತಾಗ್ತಿರಲಿಲ್ಲ. ಇವ್ರು ಏನು ಹೇಳ್ತಾರೆ ಅಷ್ಟು ಮಾತ್ರ ಮಾಡಿದ್ದು ಗೊತ್ತಿತ್ತು. ನಾವು ಏನು ನಡೀತಿದೆ, ಹೆಂಗೆ ನಡೀತಿದೆ, ಏನು ಮಾಡ್ತಿದ್ದೀವಿ, ನಮಗೆ ಜಡ್ಜ್ಮೆಂಟ್ ಅಂತೂ ಏನೋ ಗೊತ್ತಿರಲಿಲ್ಲ. ನಾವು ಇವ್ರನ್ನ ಕೇಳೋಕ್ಕೂ ನಮಗೆ ಧೈರ್ಯ ಇರ್ತಿರಲಿಲ್ಲ. ಇನ್ ಅದರ್ ವರ್ಡ್ಸ್, ಕೆಲಸ ಮಾಡೋದು, ಎಣ್ಣೆ ಹೊಡಿದು ಮಲಗೋದು ಸರ್, ಈ ಥರ ಇದ್ದ ಅವನು. ಇಲ್ಲ, ಪೂರ್ತಿ ಕೆಲಸ ನಿಂತ್ಕೊಂಡಿದ್ದು ಗೊತ್ತಾಗಿರೋದು. ಆಯ್ತು ಹೇಳಿ. ಅಲ್ಲ, ಇವ್ರು ಏನು ಹೇಳಿದ್ದಾರೆ ಅಷ್ಟು ಬಿಟ್ಟರೆ ನಾವು ಎಕ್ಸ್ಟ್ರಾ ಏನೂ ಮಾಡೇ ಇಲ್ಲ.